ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಸಿಹಿ ಸುದ್ದಿ, 4,000 ರೂಪಾಯಿವರೆಗೂ ಬಾಕಿ ಹಣ ಈಗ ಜಮೆ ಆಗ್ತಿದೆ. ಹೌದು, 32ನೇ ಕಂತು ಹಣ ನಿಮಗೆ ಬಂದಿಲ್ವಾ? ಹಾಗಾದ್ರೆ ಯಾವಾಗ ಬರುತ್ತೆ? ಮತ್ತೆ 33ನೇ ಕಂತಿನ ಹಣದ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಹಾಗೂ ಗೃಹಲಕ್ಷ್ಮಿಯರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಹಾಗೆ ನೀವು ಕೂಡ ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ, BPL ಕಾರ್ಡ್, ಅಂತ್ಯೋದಯ ಕಾರ್ಡ್ ಹೊಂದಿದ್ರೆ ನಿಮಗೂ ಕೂಡ 2 ಸಿಹಿ ಸುದ್ದಿ ಬಂದಿದೆ. ಹಾಗಾದ್ರೆ ಏನಪ್ಪಾ ಗುಡ್ ನ್ಯೂಸ್, ಅದನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ರಾಜ್ಯಕ್ಕೆ ಬೆಚ್ಚಿ ಬೀಳಿಸುವ ಸುದ್ದಿ, H1N1 ಸೋಂಕು. ಹೌದು, ಹಂದಿ ಜ್ವರ ಅಂತ ನಾವೇನ್ ಕರಿತೀವಿ, ಈ ಒಂದು ಸೋಂಕಿತರ ಸಂಖ್ಯೆ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಿದೆ. ಸ್ಪೆಷಲಿ ಶಾಲೆಗಳಲ್ಲೂ ಕೂಡ ಎಚ್ಚರ ವಹಿಸಬೇಕು. ಮಾರ್ಕೆಟ್ಗಳಲ್ಲಿ ಮತ್ತೆ ಜನರು ಮಾಸ್ಕ್ ಧರಿಸಿ ಎಂಬುವ ಒಂದು ಕರೆ ಬಂದಿದೆ. ಹೌದು, ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. H1N1 ವೈರಸ್ ಆತಂಕ ಅಂತಾನು ಕೂಡ ಈಗ ಶುರುವಾಗಿದೆ. ಹಾಗಾದ್ರೆ ಏನಪ್ಪ ಇದು ಹಂದಿ ಜ್ವರ, ಇದರ ಲಕ್ಷಣಗಳು ಏನು, ಅದನ್ನು ಕೂಡ ನೋಡೋಣ. ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಕರಾವಳಿ ಭಾಗದಲ್ಲಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ, ಇನ್ನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಭಾಗದಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಈ ಜಿಲ್ಲೆಗಳಿಗೆ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾಗೂ ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಪ್ರತಿ ಜಿಲ್ಲೆಯಲ್ಲೂ ಕೂಡ 50,000 ನಿವೇಶನ ಸರ್ಕಾರ ರೆಡಿ ಮಾಡಲು ಮುಂದಾಗಿದ್ದು, ಬಡವರಿಗೆ, ಮನೆ ಇಲ್ಲದವರಿಗೆ ಉಚಿತ ಸೈಟು ಭಾಗ್ಯ ಸಿಗಲಿದೆ ಅಂತಾನೂ ಕೂಡ ಹೇಳ್ಬಹುದು. ಹಾಗೆ ನೀವು ಕೂಡ ಪಿಂಚಣಿದಾರರಾಗಿದ್ರು ಕೂಡ ನಿಮಗೆ ಪಿಂಚಣಿ ಹಣ ಈಗ ಜಮೆ ಆಗೋದಕ್ಕೆ ಶುರು ಆಗುತ್ತೆ. ಆದ್ರೆ ಈ ಒಂದು ಚಿಕ್ಕ ಕೆಲಸ ಪಿಂಚಣಿದಾರರು ಮಾಡಬೇಕಾಗಿ ಬರಬಹುದು. ಹಾಗಾದ್ರೆ ಪಿಂಚಣಿ ಹಣ ನಿಮಗೆ ಬಂದಿಲ್ವಾ? ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ದೊಡ್ಡ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಎಲ್ಲ ಇವತ್ತಿನ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗಳನ್ನ ನೋಡೋಕ್ಕಿಂತ ಮುಂಚೆ ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದರ ಮೂಲಕ, ಈ ವಿಡಿಯೋಗೆ ಎಲ್ಲರೂ ಕೂಡ ಲೈಕ್ ಮಾಡೋದರ ಮೂಲಕ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೂ ಪ್ರತಿಯೊಬ್ಬರು ಕೂಡ ನಾವು ಕೇಳುವ ಒಂದು ಚಿಕ್ಕ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ 32ನೇ ಕಂತು ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಜಮೆ ಆಗಿದೆಯಾ? ಎಸ್ ಅಂದ್ರೆ ಬಂದಿದ್ರೆ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ನೋಡಿ ವೀಕ್ಷಕರೇ, ಈಗಾಗಲೇ 32ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಅಕೌಂಟ್ಗೆ ಜಮೆ ಆಗಿದೆ. ನಿನ್ನೆವರೆಗೂ ಕೂಡ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಕೆಲವರು ಮಾತ್ರ ಹಣ ಬಂದಿಲ್ಲ ಅಂತಾನೂ ಕೂಡ ಹೇಳ್ತಿದ್ದಾರೆ. ಯಾರಿಗೆಲ್ಲ ಹಣ ಬಂದಿಲ್ಲ ಅವರಿಗೆ ಯಾವಾಗ ಬರುತ್ತೆ ಅಂದ್ರೆ, ನೋಡಿ ವೀಕ್ಷಕರೇ, ಇನ್ನು 2 ರಿಂದ 3 ದಿನದಲ್ಲಿ ಹಣ ಕೊನೆ ಹಂತದಲ್ಲಿ ಜಮೆ ಆಗುತ್ತಲ್ಲ. ನೋಡಿ, 80% ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗಿದೆ. ಇನ್ನು 20% ಗೃಹಲಕ್ಷ್ಮಿಯರಿಗೆ ಹಣ ಬರಬೇಕು. ನೋಡಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಒಮ್ಮೆ ಹಣ ಬರೋದಿರುತ್ತೆ. ಸೊ ಅಲ್ಲಿ ನಿಮಗೆ ಸ್ವಲ್ಪ ವಿಳಂಬವಾಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ನಿಮ್ಮ ಒಂದು ಬ್ಯಾಂಕ್ ನ ಸರ್ವರ್ ಸಮಸ್ಯೆಯಿಂದಲೂ ಕೂಡ ಹಣ ಬರೋದು ಸ್ವಲ್ಪ ವಿಳಂಬವಾಗುತ್ತೆ. ಹೀಗಾಗಿ ವೀಕ್ಷಕರೇ, ಇದೇ ಒಂದು 3 ರಿಂದ 4 ದಿನದ ಒಳಗೆ 32ನೇ ಕಂತು ಹಣ ಜಮೆ ಆಗುತ್ತೆ. ಇನ್ನು 33ನೇ ಕಂತು ಹಣ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ತಿಂಗಳು ಒಂದು ಕಂತು ಹಣ ಬಿಡುಗಡೆ ಆಗುತ್ತೆ. ನೋಡಿ, ಜುಲೈ ತಿಂಗಳಲ್ಲೂ ಕೂಡ ಒಂದು ಕಂತು ಹಣ ಬಿಡುಗಡೆ ಆಗಿದೆ. ಇನ್ನು ಆಗಸ್ಟ್ ತಿಂಗಳಲ್ಲೂ ಕೂಡ ಒಂದು ಕಂತು ಹಣ ಬಿಡುಗಡೆ ಆಗಿದೆ. ಸೊ ಈ ಬಾರಿ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಜವಾಬ್ದಾರಿ ಕೂಡ ಮುಖ್ಯಮಂತ್ರಿಗಳೇ ತಗೊಂಡಿರೋದ್ರಿಂದ ಆದಷ್ಟು ಬೇಗ ನಿಮ್ಮ ಅಕೌಂಟ್ಗೆ 33ನೇ ಕಂತು ಹಣ ಕೂಡ ರಿಲೀಸ್ ಆಗಲಿದೆ ಎಂಬ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಸೊ ಇದೊಂದು ಕೂಡ ದೊಡ್ಡ ಗುಡ್ ನ್ಯೂಸ್ ಆಗಿದೆ. ಹಾಗೆ ಎರಡನೇದಾಗಿ ಹೇಳ್ಬೇಕಂದ್ರೆ, ಅನರ್ಹರಿಗೆ ಸರ್ಕಾರ ಹಣ ಹಾಕೋದು ಬಂದ್ ಮಾಡ್ತಿದೆ. ಹೌದು, ನಕಲಿ ಫಲಾನುಭವಿಗಳಾಗಿರ್ಬೋದು, ಒಂದೇ ಮನೆಯಲ್ಲಿ 3-4 ಜನ ಹಣ ಪಡ್ಕೊಂಡಿದ್ದೀರಾ ವೀಕ್ಷಕರೇ. ಒಂದೇ ಒಂದು ಮನೆಯಲ್ಲಿ ಗೃಹಲಕ್ಷ್ಮಿಯರಿಗೆ, ಒಂದು ಮನೆಗೆ ಒಂದು ಯಜಮಾನಿಗೆ ಮಾತ್ರ ಅಂತ ಹೇಳಲಾಗ್ತಿತ್ತು. ಆದ್ರೆ ಇಲ್ಲೇನಾಗಿದೆ ಅಂದ್ರೆ, ಒಂದೇ ಮನೆಯಲ್ಲಿ 2-3 ಜನ ಹಣ ಪಡ್ಕೊಂಡಿದ್ದಾರೆ. ಯಾರದೋ ಮೊಬೈಲ್ ನಂಬರ್ ಕೊಟ್ಟು ಯಾರೋ ಹಣ ಪಡ್ಕೊಂಡಿದ್ದಾರೆ. ಇನ್ನು 3ನೇದಾಗಿ ಆದಾಯ ತೆರಿಗೆ ಮಾಡ್ತಿದ್ದವರು, ತೆರಿಗೆ ಪಾವತಿ ಮಾಡ್ತಿದ್ದವರು, GST ರಿಟರ್ನ್ಸ್ ಮಾಡ್ತಿದ್ದವರು, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿದಾರರು, ಮೃತಪಟ್ಟವರಿಗೂ ಕೂಡ ಸರ್ಕಾರ ಇಷ್ಟು ದಿನ ಹಣ ಹಾಕ್ತಿತ್ತು. ಆದ್ರೆ ಇನ್ ಮುಂದೆ ಹಣ ಹಾಕೋದಿಲ್ಲ. 3,89,000 ಗೃಹಲಕ್ಷ್ಮಿಯ ಹೆಸರುಗಳನ್ನ ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ. ಮತ್ತೆ ಅಂತವರಿಗೆ ಹಣ ಸರ್ಕಾರ ಸದ್ಯಕ್ಕೆ ಹಾಕೋದು ಕೂಡ ತಡೆ ಹಿಡಿದಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಸೊ ಇಲ್ಲಿ ಮರು ಅರ್ಜಿ, ಮರು ಪರಿಶೀಲನೆ ಕೂಡ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಮತ್ತೆ ಮರು ಪರಿಶೀಲನೆ SIR ಪ್ರಕ್ರಿಯೆ ಮುಗಿದ ಬಳಿಕ ಮನೆ ಪರಿಶೀಲನೆ ಕೂಡ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗಿದ್ದು, ಗೃಹಲಕ್ಷ್ಮಿಯರ ಮನೆ ಬಾಗಿಲಿಗೆ ಅರ್ಜಿ ನಮೂನೆ ಕೂಡ ಬರಲಿದೆ. ಸೊ ಈ ಒಂದು ಅರ್ಜಿಯಲ್ಲಿ 6 ರಿಂದ 8 ಪ್ರಶ್ನೆಗಳು ಇರುವ ಸಾಧ್ಯತೆ ಇದೆ. ಅದರಲ್ಲಿ ಮೊದಲ ಪ್ರಶ್ನೆ ಬಂದು ಗೃಹಲಕ್ಷ್ಮಿಯರ ಹೆಸರು ಏನು ಮತ್ತು ಅವರ ಆಧಾರ್ ಕಾರ್ಡ್ ನಂಬರು ಅಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಎರಡನೇದಾಗಿ ಗೃಹಲಕ್ಷ್ಮಿಯರ ಅಂದ್ರೆ ಯಜಮಾನಿಯ ಪತಿಯ ಹೆಸರು ಮತ್ತು ಅವರ ಆಧಾರ್ ಕಾರ್ಡ್ ನಂಬರು. ಯಾಕಂದ್ರೆ ಇಲ್ಲಿ ಗೃಹಲಕ್ಷ್ಮಿಯರಾಗಿರಲಿ ಅವರ ಯಜಮಾನರು ಆದಾಯ ತೆರಿಗೆ ಪಾವತಿ ಮಾಡ್ತಿದ್ರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ, BPL ಆರ್ APL, ಇದನ್ನು ಕೂಡ ಕೇಳ್ತಾರೆ. ನೀವು ತೆರಿಗೆ ಪಾವತಿದಾರರ ಎಸ್ ಆರ್ ನೋ ಎಂಬ ಆಪ್ಷನ್ ಇರುತ್ತೆ, ಅದನ್ನು ಕೂಡ ಕೇಳ್ತಾರೆ. ಇನ್ನು ನಿಮ್ಮ ಮೊಬೈಲ್ ಸಂಖ್ಯೆ ಆಗಿರ್ಬೋದು, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು ಮತ್ತೆ ನಿಮ್ಮ ವೋಟರ್ ID ನಂಬರ್ ಕೂಡ ಕೇಳಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಮತ್ತೆ ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ, ಹೆಬ್ಬಟ್ಟು ಗುರುತು ಕೊಡೋದ್ರ ಮೂಲಕ ಈ ಯೋಜನೆಗೆ ನೀವು ಬಯೋಮೆಟ್ರಿಕ್ ಕೂಡ ಕೊಡಬೇಕಾಗುತ್ತೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಏನು ಗುಡ್ ನ್ಯೂಸ್ ಬಂದಿದೆ ರಾಜ್ಯ ಸರ್ಕಾರದಿಂದ. ನೋಡಿ, ನಿಮ್ಮ ಹತ್ರ BPL ಕಾರ್ಡ್ ಇರ್ಬೋದು, ಅಂತ್ಯೋದಯ ಕಾರ್ಡ್ ಇರ್ಬೋದು,
ನಿಮಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ನೋಡಿ, ಸದ್ಯಕ್ಕೆ ಯಾವುದೇ ಕಾರಣಕ್ಕೂ BPL ಕಾರ್ಡ್ಗಳು APL ಕಾರ್ಡ್ಗೆ ವರ್ಗಾವಣೆ ಮಾಡಬೇಡಿ ಅಂತ ನೂತನ ಸಚಿವರಾದಂತವರು ರಿಜ್ವಾನ್ ಅರ್ಷದ್ ಅವರು ಒಂದು ದೊಡ್ಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. 3 ಲಕ್ಷ ಜನರಿಗೆ ಇದರಿಂದ ಅನುಕೂಲವಾಗಲಿದೆ ಅಂತಾನೂ ಕೂಡ ಹೇಳ್ಬೋದು. ಸದ್ಯಕ್ಕೆ ಇದು ತಾತ್ಕಾಲಿಕ ಮಾತ್ರ. ನೋಡಿ, ಈಗ ಏನಾಗಿದೆ ಅಂದ್ರೆ ಎಲ್ಲಾ ಒಂದು BPL ಕಾರ್ಡ್ಗಳನ್ನ ಪರಿಶೀಲನೆ ಮಾಡಬಹುದು. ಮತ್ತೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು APL ಕಾರ್ಡ್ಗೆ ವರ್ಗಾವಣೆ ಮಾಡಿ ಅಂತ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ. ಆ ಪ್ರಕಾರ ನೋಡ್ತಾ ಹೋಗೋದಾದ್ರೆ ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ BPL ಕಾರ್ಡ್ ಕಳೆದುಕೊಳ್ಳುವ ಪರಿಸ್ಥಿತಿ ಈಗ ಶುರುವಾಗಿದ್ದು, ಈಗಿನ ಕಾಲಕ್ಕೆ ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ಒಂದು ಸಲಹೆ ಕೂಡ ಸರ್ಕಾರದ ಮುಂದಿದೆ. ಸೊ ಈ ಒಂದು ಏನು ಶಿಫಾರಸ್ ಇದೆ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಬೇಕೆಂಬುದು ಆದಷ್ಟು ಬೇಗ ತೀರ್ಮಾನ ಮಾಡ್ತೀವಿ ಅಂತ ಹಿಂದಿನ ಸಚಿವರು KH ಮುನಿಯಪ್ಪ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು. ಮತ್ತೆ ಈಗಿನ ನೂತನ ಸಚಿವರಾದಂತವರು ರಿಜ್ವಾನ್ ಅರ್ಷದ್ ಅವರು ಕೂಡ BPL ಕಾರ್ಡ್ಗೆ ಇದ್ದ ಮಾನದಂಡವನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ಒಂದು ನಿರ್ಧಾರ ಅಂತಿಮ ಹಂತಕ್ಕೆ ಬರಲಿದೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಇದರ ಚರ್ಚೆ ಕೂಡ ಮಾಡ್ತೀವಿ ಅಂತ ಒಂದು ದೊಡ್ಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು BPL ಕಾರ್ಡ್ಗಿದ್ದ ಮಾನದಂಡ ಚೇಂಜ್ ಮಾಡೋದ್ರ ಮೂಲಕ ಲಕ್ಷಾಂತರ ಕಾರ್ಡುಗಳು ರದ್ದಾಗೋದು ಉಳಿಯಲಿದೆ ಅಂತಾನೆ ಹೇಳ್ಬೋದು. ಮತ್ತೆ ಯಾರೆಲ್ಲ ಈಗ 3 ಲಕ್ಷ ರೂಪಾಯಿ ಒಳಗೆ ಆದಾಯ ಮಾಡ್ತೀರಾ ಅವ್ರದ್ದು ಹತ್ರ ಏನಾದ್ರು APL ಕಾರ್ಡ್ ಇದ್ರೆ ಅವರಿಗೆ BPL ಕಾರ್ಡ್ ಕೂಡ ಸಿಗಬಹುದು. ಸೊ ಇದರಿಂದ ಸಾವಿರಾರು ಲಕ್ಷಾಂತರ ಜನರಿಗೆ BPL ಕಾರ್ಡ್ ಭಾಗ್ಯ ಸಿಗಲಿದೆ. ನೋಡಿ, BPL ಕಾರ್ಡ್ ಕೇವಲ ನಾವು ಅನ್ನ ಭಾಗ್ಯ ಅಕ್ಕಿಗೆ ಮಾತ್ರ ಯೂಸ್ ಮಾಡಲ್ಲ. ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಮತ್ತೆ ನಮ್ಮ ಒಂದು ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಪ್ರೈವೇಟ್ ಹಾಸ್ಪಿಟಲ್ ಕೂಡ BPL ಕಾರ್ಡ್ ಇದ್ದವರಿಗೆ ರಿಯಾಯಿತಿ ಇರುತ್ತೆ. ಮತ್ತೆ ಕಡಿಮೆ ದರ ಆಗಿರ್ಬೋದು, ಫ್ರೀ ಚಿಕಿತ್ಸೆ ಕೂಡ ಇರುತ್ತೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಬಯೋಮೆಟ್ರಿಕ್ ಕೂಡ ಕಡ್ಡಾಯ. ಹೌದು, ಎಲ್ಲಾ ರೇಷನ್ ಕಾರ್ಡ್ ಇದ್ದವರು ಅಂದ್ರೆ BPL ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಆ ಒಂದು KYC ಕಡ್ಡಾಯ ಮಾಡಿದ್ದಾರೆ. ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೂ ನಿಮಗೆ ಅವಕಾಶ ಇರುತ್ತೆ. ಯಾರು KYC ಮಾಡಿಸೋದಿಲ್ಲ ನೋಡಿ ಅಂತವರ ಒಂದು BPL ಪಡಿತರ ವಿತರಣೆ ಅಸಾಧ್ಯವಾಗಬಹುದು. ಇನ್ನು ನಿಮ್ಮ BPL ಕಾರ್ಡು APL ಕಾರ್ಡ್ಗೂ ಕೂಡ ವರ್ಗಾವಣೆ ಆಗೋ ಸಾಧ್ಯತೆ ಇರುತ್ತೆ. ಮತ್ತೆ ಇದು KYC ಕೂಡ ಕಡ್ಡಾಯ ಮಾಡಿರುವಂತದ್ದು. ಸೊ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಮಾಡಿಸಬೇಕಾಗುತ್ತೆ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ಇಂದಿರಾ ಕಿಟ್ ಕೂಡ ವಿತರಣೆ ಇನ್ನು 2 ರಿಂದ 3 ತಿಂಗಳಲ್ಲಿ ವಿತರಣೆ ಆಗಬಹುದು. ನೋಡಿ ವೀಕ್ಷಕರೇ, ಒಂದು ಕಡೆಗೆ ನಿಮಗೆ ಅಕ್ಕಿ ಮತ್ತು ರಾಗಿ ಈಗ ವಿತರಣೆ ಮಾಡ್ತಿದ್ದಾರೆ, ಅದು ಕೂಡ ಕಂಟಿನ್ಯೂ ಇರುತ್ತೆ. ಮತ್ತೆ ಅಕ್ಕಿ ಜೊತೆಗೆ ನಿಮಗೆ ಇಂದಿರಾ ಕಿಟ್ ಕೂಡ ಸಿಗುತ್ತೆ. ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, BPL ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ. 5 kg ಅಕ್ಕಿ ಬದಲು ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳೊಳಗೊಂಡ ಒಂದು ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತಂತೆ. ಇದು ಇನ್ನು 2 ರಿಂದ 3 ತಿಂಗಳಲ್ಲಿ ವಿತರಣೆ ಮಾಡ್ತಾರೆ. ಇನ್ನು H1N1 ಸೋಂಕು, ಹೌದು ವೀಕ್ಷಕರೇ, ಇದು ಒಂದು ಹಂದಿ ಜ್ವರ ಅಂತ ತುಂಬಾ ಜನ ಕರೀತಾರೆ. ಇದು ಒಂದು H1N1 ಇನ್ಫ್ಲೂಯೆಂಜಾ ವೈರಸ್ ಅಂತಾನೂ ಕೂಡ ನಾವು ಕರಿಬಹುದು. ವೀಕ್ಷಕರೇ, ಇದು ಕೂಡ ಸೇಮ್ ಟು ಸೇಮ್ ಕೊರೋನಾ ತರ, ಆದ್ರೆ ಇದು ಅಷ್ಟು ವೇಗವಾಗಿ ಹರಡುದಿಲ್ಲ ಕೊರೋನಾ ತರ. ಆದ್ರೆ ಇದು ಕೆಮ್ಮಿದಾಗ, ಸೀನಿದಾಗ ಅವಾಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳ್ತಾರೆ. ಸೊ ಶಾಲೆಗಳಲ್ಲಿ ಎಚ್ಚರ ವಹಿಸಬೇಕು, ಮುನ್ನೆಚ್ಚರಿಕಾ ಕ್ರಮ ವಹಿಸಬೇಕು. ಇದಕ್ಕಂದ್ರೆ ಕರ್ನಾಟಕದಲ್ಲಿ 4,000 ಗಡಿಯತ್ತ ಸೋಂಕು ಹೋಗಿದೆ. ಇನ್ನೊಂದು ಕಡೆಗೆ ಬೆಂಗಳೂರಲ್ಲಿ GB ವ್ಯಾಪ್ತಿಯಲ್ಲಿ ಹೆಚ್ಚು ಒಂದು ಸೋಂಕಿತರು ಪತ್ತೆ ಆಗಿರುತ್ತಾರೆ. ಸೊ ಪಾಸಿಟಿವ್ ಪ್ರಕರಣಗಳು ಕೂಡ ಪತ್ತೆ ಆಗಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಈ ಒಂದು ಸೋಂಕಿನ ಲಕ್ಷಣ ಏನಪ್ಪಾ ಅಂದ್ರೆ ಮೊದಲಿಗೆ ಬಂದು ತೀವ್ರ ಜ್ವರ ಬರೋದು, ತುಂಬಾ ಜ್ವರ ಬರೋದು, ಮೈ ಕೈ ಎಲ್ಲ ಬಿಸಿ ಆಗೋದು, ಕೆಮ್ಮಾಗಿರ್ಬೋದು, ಗಂಟಲು ನೋವಾಗಿರ್ಬೋದು, ಉಸಿರಾಟದ ತೊಂದರೆ ಅಥವಾ ದೇಹ ದಂಡನೆ ಅಂದ್ರೆ ಸುಸ್ತು, ಮೈ ಕೈ ನೋವು ಈ ತರ ಏನಾದ್ರೂ ಕಂಡು ಬಂದ್ರೆ ಅದು H1N1 ಸೋಂಕು ಇರಬಹುದು. ಹೀಗಾಗಿ ಅಂತವರು ಸೋಂಕಿತರು ಯಾರಾದ್ರೂ ಅಥವಾ ಲಕ್ಷಣ ಹೊಂದಿದವರು ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆಯುವಂತೆ ಆರೋಗ್ಯ ಅಧಿಕಾರಿಗಳು ಮನವಿ ಕೂಡ ಇಲ್ಲಿ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಹವಾಮಾನದಲ್ಲಿ, ವಾತಾವರಣದಲ್ಲಿ ಬದಲಾವಣೆ ಆಗಿರೋದ್ರಿಂದ ನೋಡಿ, ಕೆಲವೊಮ್ಮೆ ಮಳೆ, ಕೆಲವೊಮ್ಮೆ ಬಿಸಿಲು, ಕೆಲವೊಮ್ಮೆ ಚಳಿಗಾಳಿ, ಈ ತರ ಒಂದು ಕ್ಲೈಮೆಟಿಕ್ ಚೇಂಜ್ ಆದಾಗ ಈ ತರ H1N1 ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಈಗ ಕಟ್ಟೆಚ್ಚರ ವಹಿಸಿ, ಶಾಲೆಗಳಲ್ಲೂ ಕೂಡ ಮಕ್ಕಳು ಗುಂಪಾಗಿ ಸೇರೋದ್ರಿಂದ ಕಟ್ಟೆಚ್ಚರ ವಹಿಸಿ ಅಂತ ಶಿಕ್ಷಣ ಸಂಸ್ಥೆಗಳಿಗೆ ಸ್ಥಳೀಯ ಆಡಳಿತದ ಮೂಲಕ ಒಂದು ಸೂಚನೆ ಕೊಡಲಾಗಿದೆ. ಮತ್ತೆ ಯಾವುದೇ ಮಗುವಿಗೆ, ವಿದ್ಯಾರ್ಥಿನಿಯರಿಗೆ ಈ ತರ ಒಂದು ಲಕ್ಷಣಗಳಿದ್ರೆ ಅಂತ ಮಕ್ಕಳು ರಜೆ ತಗೋಬಹುದು, ಮತ್ತೆ ರಜೆ ಕೂಡ ನೀಡಬೇಕಾಗುತ್ತೆ. ಮತ್ತೆ ಅಂತ ಮಗುವಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವಂತೆ ಪೋಷಕರಿಗೆ ಸೂಚನೆ ಕೂಡ ಶಾಲೆ ಆಡಳಿತ ಮಂಡಳಿಗೆ ಆರೋಗ್ಯ ಇಲಾಖೆ ನಿರ್ದೇಶನ ಕೊಟ್ಟಿರುವಂತದ್ದು. ಸೊ H1N1 ಸೋಂಕು ಬಗ್ಗೆ ಸ್ವಲ್ಪ ಎಚ್ಚರ ಮತ್ತೆ ಆತಂಕ ಬೇಡ, ಮುನ್ನೆಚ್ಚರಿಕೆ ಇರಲಿ ಅಂತ ಹೇಳಲಾಗಿದೆ. ಸೊ ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಪಿಂಚಣಿ ಯೋಜನೆ ಬಗ್ಗೆ ನೋಡಿ ವೀಕ್ಷಕರಿಗಾಗಲೇ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳು ಅಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಹಿರಿಯ ನಾಗರಿಕರಿಗೆ ಏನು ಪಿಂಚಣಿ ಹಣ ಬರುತ್ತೆ, ಇನ್ನು ವಿಕಲಚೇತನರ ಪಿಂಚಣಿ ಹಣ, ಇನ್ನು ಮುಖ್ಯವಾಗಿ ವಿಧವಾ ವೇತನ ಏನಿದೆ. ಸೊ ಎಲ್ಲರಿಗೂ ಕೂಡ ಒಂದು ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಈ ಪಿಂಚಣಿ ಯೋಜನೆಯ ಒಂದು ವಾರ್ಷಿಕ ಆದಾಯ ಮಿತಿ ಏನು 32,000 ರೂಪಾಯಿ ಒಳಗಿದ್ರೆ ಮಾತ್ರ ಹಣ ಕೊಡ್ತೀವಿ ಅಂತ ಸರ್ಕಾರದ ನಿಯಮ ಇತ್ತು, ಅದನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಹೌದು, ಅದನ್ನ 1,20,000 ರೂಪಾಯಿಗೆ ಏರಿಕೆ ಮಾಡೋದ್ರ ಮೂಲಕ 12 ಲಕ್ಷ ಜನರಿಗೆ ಪಿಂಚಣಿ ಹಣ ಮತ್ತೆ ವಾಪಸ್ ಬರಲಿದೆ ಅಂತ ಹೇಳ್ಬೋದು. ನೋಡಿ, ಒಟ್ಟು 18 ಲಕ್ಷ ಜನರ ಅನರ್ಹರು ಮತ್ತೆ ಸಂಧ್ಯಾಸ್ಪದ ಅಕೌಂಟ್ ಅಂತ ಪಿಂಚಣಿ ಹಣ ಸರ್ಕಾರ ಹಾಕಿರ್ಲಿಲ್ಲ. ಸೊ ವಾರ್ಷಿಕ ಆದಾಯ 32,000 ರೂಪಾಯಿ ಮೇಲೆ ಇದೆ ಅಂತ
ಅಂತವರಿಗೆ ಪಿಂಚಣಿ ಹಣ ಸರ್ಕಾರ ಹಾಕಿರ್ಲಿಲ್ಲ. ಸೊ ಇದರಿಂದ ಏನಾಗಿತ್ತಂದ್ರೆ ತುಂಬಾ ಜನರಿಗೆ ತೊಂದರೆ ಆಗಿತ್ತು, ಹಣ ಬಂದಿದ್ದಿಲ್ಲ. ಆದ್ರೆ ಈ ಒಂದು ಮಾನದಂಡವನ್ನ ಚೇಂಜ್ ಮಾಡೋದ್ರ ಮೂಲಕ 12 ಲಕ್ಷ ಜನರಿಗೆ ಇದರಿಂದ ಅನುಕೂಲವಾಗಲಿದೆ. ಸೊ ಎಲ್ಲರಿಗೂ ಕೂಡ ಈಗ ಪಿಂಚಣಿ ಹಣ ಮತ್ತೆ ಜಮೆ ಆಗಲಿದೆ. ಸೊ ನಿಮ್ದು ಕೂಡ 1,20,000 ರೂಪಾಯಿ ಒಳಗೆ ಆದಾಯ ಇದ್ರೆ ಪಿಂಚಣಿ ಹಣ ನಿಮಗೂ ಕೂಡ ಬರುತ್ತೆ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ನೀವು ಕೂಡ ಸ್ವಂತ ಮನೆ ಆಸ್ತಿ ಪಾಸ್ತಿ ಹೊಂದಿದ್ರೆ ನಿಮಗೂ ಕೂಡ ಒಂದು ದೊಡ್ಡ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಯೋಜನೆಗಾಗಲೇ ಶುರುವಾಗಿದೆ. ಸೊ ನಿಮ್ದು ಬಿ ಖಾತಾ ಆಸ್ತಿ ಇದ್ರೆ ಎ ಖಾತಾ ಮಾನ್ಯತೆ ನೀವು ಪಡ್ಕೋಬಹುದು. ಸೊ ರಾಜ್ಯದಂತ ಇದನ್ನ ವಿಸ್ತೀರ್ಣೆ ಕೂಡ ಮಾಡಿದ್ದಾರೆ. ಎರಡನೇದಾಗಿ ಹೇಳ್ಬೇಕಂದ್ರೆ ಸ್ವಂತ ಆಸ್ತಿ ಮನೆ ನಿವೇಶನ ಇಲ್ಲದವರಿಗೆ ಸರ್ಕಾರವೇ ನಿವೇಶನ ಕೊಡಲು ಮುಂದಾಗ್ತಿದೆ. ಹೌದು, ಸರ್ಕಾರದಿಂದ ಉಚಿತ ಸೈಟು ಜಾಗ ಭಾಗ್ಯ ನಿಮಗೆ ಸಿಗಲಿದೆ ಅಂತ ಹೇಳ್ಬೋದು. ಸೊ ಮನೆ ಕಟ್ಟೋರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ. ನಿಮ್ಮ ಹತ್ತಿರ ಮನೆನೂ ಇಲ್ಲ, ಜಾಗನೂ ಇಲ್ಲ, ನಿವೇಶನನೂ ಇಲ್ಲ ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ 50,000 ನಿವೇಶನಗಳನ್ನ ರೆಡಿ ಮಾಡೋದಕ್ಕೆ ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ಅಧಿಕಾರಿಗಳಿಗೆ ಸೂಚನೆ ಹೋಗಿದೆ. ಸೊ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು DCM ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಎಲ್ಲಾ ಜಿಲ್ಲೆಯಲ್ಲೂ ಕೂಡ 50,000 ನಿವೇಶನಗಳನ್ನ ಸರ್ಕಾರ ರಚನೆ ಮಾಡಿ ಫ್ರೀ ಆಗಿ ವಿತರಣೆ ಅಂದ್ರೆ ಮಾಡಲಾಗುತ್ತೆ. ಇದು 50,000 ಪ್ರತಿ ಜಿಲ್ಲೆಯಲ್ಲಿ ಜನರಿಗೆ ಸಿಗಲಿದೆ. ಎಲ್ಲಾ ಜಿಲ್ಲೆಯಲ್ಲೂ ಕೂಡ 50,000 ನಿವೇಶನ ಅಂತ ಹೇಳಲಾಗಿದೆ. ಗ್ರಾಮೀಣ ಭಾಗದಲ್ಲಿ 30-40 ಅಂದ್ರೆ 1200 ಸ್ಕ್ವೇರ್ ಫೀಟ್, ಇನ್ನು ನಗರ ಪ್ರದೇಶಗಳಲ್ಲಿ 20-30 ಅಂದ್ರೆ 600 ಸ್ಕ್ವೇರ್ ಫೀಟಿನ ಒಂದು ಸೈಟ್ಗಳನ್ನ ರೆಡಿ ಮಾಡುವಂತೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಸೊ ಸರ್ಕಾರದ ಜಮೀನುಗಳಲ್ಲಿ ಖಾಲಿ ಜಾಗಗಳಲ್ಲಿ ಈ ತರ ಒಂದು ಪ್ಲಾಟ್ಗಳನ್ನ ರೆಡಿ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳ್ಬೋದು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ದಯಮಾಡಿ ಕಮೆಂಟ್ ಮಾಡಿ.